ಸರ್ವ ಸದಸ್ಯರು ಒಗ್ಗೂಡಿದರೆ ಮಾತ್ರ ಸಂಘದ ಬೆಳವಣಿಗೆ ಸಾಧ್ಯ ಅಂತ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಂಡಿರ ನಾಣಯ್ಯ ಹೇಳಿದ್ದಾರೆ. ನಾಪಕ್ಲುವಿನ ಮಹಿಳಾ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಸೈನಿಕರ ಸಂಘದ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಂಘದಿಂದ ಎಲ್ಲರಿಗೂ ಪ್ರಯೋಜನವಾಗಬೇಕು. ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕಾದರೆ ಎಲ್ಲ ಸದಸ್ಯರು ಒಗ್ಗೂಡಬೇಕು. ಹೋಬಳಿ ವ್ಯಾಪ್ತಿಯಲ್ಲಿ 200ಕ್ಕೂ ಹೆಚ್ಚು ಮಾಜಿ ಸೈನಿಕರಿದ್ದಾರೆ. ಆದರೆ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಮಾತ್ರ ಬಹಳ ಕಡಿಮೆ. ಹೆಚ್ಚಿನ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡರೆ ಮಾತ್ರ ಸೈನಿಕರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವೆಂದರು. ಸಂಘದ ಕಾರ್ಯದರ್ಶಿ ಕೇಟೋಳಿ ರಾಜಪ್ಪ, ಖಜಾಂಚಿ ಕರೀಂ, ಉಪಾಧ್ಯಕ್ಷ ಅಪ್ಪುಮಣಿಯಂಡ ನಾಣಯ್ಯ, ನಿರ್ದೇಶಕರಾದ ಪುಲ್ಲೇರ ಪಳಂಗಪ್ಪ, ಪಾಡಿಯಮ್ಮಂಡ ಅಪ್ಪಣ್ಣಮ್ಮಯ್ಯ, ಅಮ್ಮಂಡ ಅಶೋಕ್, ಮುಂಡಾಟಿರ ಪಾರ್ವತಿ, ಕಂಬೆಯಂಡ ಅಪ್ಪಣ್ಣ ಮತ್ತು ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಆದರೆ ಈ ನೋಟಿಸ್ ಮಾಡಿದರು ಕೆಲವು ಜನರು, ನೀವು ಪೇಪರ್ ಹಾಕಿಲ್ಲ, ಮಾಧ್ಯಮದಲ್ಲಿ ಬರಬೇಕು, ರೇಡಿಯೋದಲ್ಲಿ ಬರಬೇಕು ಅಂತೇಳಿ ಹಲವರ ಒಂದು ನೋಟಿಸ್ ಅಪ್ಲೈ ಇದ್ದಾಗ ಆಗುತ್ತದೆ. ಇಲ್ಲ ಮನೆ ಮನೆಗೆ ಹೋಗಿ ನನಗೆ ನೋಟಿಸ್ ಕೊಡಲಿಕ್ಕೆ ಸಾಧ್ಯ, ಎಲ್ಲ ಪೋಸ್ಟ್ ಮಾಡುವ ಏರ್ಪಾಡು ಆಗಿದೆ, ನಾವು ಮಾಡ್ತಾ ಬಂದಿದ್ದೆವು. ಆದರೆ ನೋಟಿಸ್ ಸಿಗೋದಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳುವ ಒಂದು ಪ್ರಶ್ನೆ ಬಂತು. ಅದಕ್ಕೆ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ನಾವು ರಿಟೈರ್ಡ್ ಆಗಿ ಆಯಿತು, ಯಾವಾಗಾದ್ರೂ ಮಾಡಿದ್ರೆ ಅವರಿಗೆ ಒಂದು ಬೆನಿಫಿಟ್ ಸಿಕ್ಕುವಾಗ ಮಾಡುವ ಅಂತ ಹೇಳ್ಕೊಂಡು ಈಗ ಎಲ್ಲರೂ ಬಂದು ಸೇರಿದರೆ 9 ಸೇರಿದರೆ ಅದು ಖಂಡಿತ ದೊಡ್ಡ ವಿಷಯ ಏನಲ್ಲ. ಆದರೆ ನೀವು ನೋಡ್ತೀರಾ, ನಮಗೆ 200 ಚಿಲ್ಲರೆ ಮೆಂಬರ್ಶಿಪ್ ಇದ್ದಾರೆ. ಆದರೆ ಬರೋದು ನಮ್ಮ ಸಭೆಗೆ ಬರೋದು 25, 30, 40, 50 ಒಳಗೆ. ಯಾಕೆಂದ್ರೆ ನಾವು ನಮ್ಮ ಸಂಘದ ತೋರಿಸಿದರೆ ಮಾತ್ರ ನಮಗೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಆದಾಗಲಿ ಸರ್ಕಾರದಿಂದ ಸಿಗುವ ಆಗಲಿ ಉಪಯೋಗವನ್ನು ನಾವು ಪಡ್ಕೊಂಡು, ಇದೇ ರೀತಿ ಎಲ್ಲರೂ ಮಾಡಿದರೆ ನಮಗೆ ಯಾವ ಅಭ್ಯಂತರ ಇಲ್ಲ. ಅಲ್ಲ, ಇನ್ನೂ ಜಾಸ್ತಿ ಮಾಡುವ ಒಂದು ಸಂಭವ ಮತ್ತೆ ಬರ್ತದೆ. 10,000ವರೆಗೆ ತಗೊಂಡು ಹೋಗ್ಬೋದು. ನಮ್ಮಲ್ಲಿ ಯಾವ ಒಂದು ಕೇಸು ಬೆನ್ನಿಗಿಲ್ಲ, ಅಂದ ಪೇಪರ್ ಇದುವರೆಗೆ ಯಾವುದೂ ಇಲ್ಲ. ಎಲ್ಲಿ ಒಂದು ಪ್ರೂವ್ ಮಾಡಿದ್ದು ಫೇಲ್ ಆಗಿದ್ದಾರೆ. ಎಲ್ಲರಿಗೂ ಪರೀಕ್ಷೆ ಮಾಡಿ ಜಾಸ್ತಿಯಾಗಿ ನಮ್ಮ ವೀರನಾರಿಯರಿಗೆ ಬಹಳ ತೊಂದರೆ ಆಗ್ತಾ ಮುಂದಾಗ್ತಿತ್ತು. ಯುದ್ಧಗಳು ಬೇರೆ ನಾವು ಅಟೆಂಡ್ ಆಗ್ತೀವಿ. ಭಾಳ ಜನರು ಸ್ವಲ್ಪ ಮುಂದೆ ನಮ್ಮ ಹಾಗೆ ಚಲನವಲನ ಮಾಡಲಿಕ್ಕೆ ಸಾಧ್ಯವಿಲ್ಲ, ಇಂಥವರು ಇದ್ದಾರೆ. ಆದ್ದರಿಂದ ನನ್ನ ಒಂದು ರಿಕ್ವೆಸ್ಟು, ನಾವು ನಮ್ಮ ಜನರಲ್ ಬಾಡಿ ಮೀಟಿಂಗ್, ಎಕ್ಸ್-ಸರ್ವಿಸ್ ಮ್ಯಾನ್ ಜನರಲ್ ಬಾಡಿ ಮೀಟಿಂಗ್ ಬರುವಾಗ ನಮಗೆ 2004 ಕೊಟ್ಟಿದ್ದೀವಿ. ಈಗ ಕಳೆದ ವರ್ಷ ಆಚೆ ವರ್ಷ ಸ್ವಲ್ಪ ಮಾಸದಲ್ಲಿ ತೀರ್ಮಾನ ಮಾಡಿ 2,500 ಕೇಳ್ಕೊಂಡು 5,000 ರೂಪಾಯಿ ಕೊಡುವಂಗೆ ತೀರ್ಮಾನ ಆಯಿತು. ಈಗ ಹೆಚ್ಚಿಗೆ ಮೆಂಬರ್ ಆದರೆ ಜಾಸ್ತಿ ಮಾಡ್ಬೋದು. ಈಗ ಮೆಂಬರ್ ಕಡಿಮೆ ಇರ್ತಾರೆ, ಜಾಸ್ತಿ ಮಾಡಲಿಕ್ಕೆ ಕಷ್ಟ. ಈಗ 40-42 ಆಗಿದೆ. ಹೆಚ್ಚಿನ ಮೆಂಬರ್ 42 ಜನ ಇದೆ. ಈಗ ಒಟ್ಟು ಮೇಲೆ ಈ ಸಂಘದಲ್ಲಿ 42 ಸದಸ್ಯರಿದ್ದಾರೆ. ಎಲ್ಲ ಮೆಂಬರ್ ಆದರೆ ಜಾಸ್ತಿ ಮಾಡ್ಬೋದು. ಈಗ ಮೆಂಬರ್ಶಿಪ್ಗೆ ಅಂತ ಏನು ಮಾಡಿದ್ದೀನಿ ಅಂತ ಅದು 2,500 ರೂಪಾಯಿ ಹೇಳಿದ್ರಲ್ಲ, ಅದು 1,555 ಕಲೆಕ್ಷನ್ ಅರ್ಥ ಇದೆ. ಎಷ್ಟು ಕೇಳಿ 23,000 ರಿಂದ 24,000 ಎಷ್ಟು? 1,555 ರೂಪಾಯಿ. 1,53,820 ಆರೋಗ್ಯ